ಇಂಡಿಯಾದ ಜನ ಎಷ್ಟು ಬಿಸಿ ಇದಾರೆ ಅಂದ್ರೆ ರೋಡಲ್ಲಿ ಎಷ್ಟೇ ಹಂಸಿರ್ಲಿ ಗಾಡಿ ಸ್ಲೋ ಅಂತೂ ಮಾಡಲ್ಲ. ತಿಕ್ಕ ಮೇಲೆ ಎತ್ಬಿಟ್ಟು ಹಂಸಾರ್ಸ್ಕೊಂಡು ಹೋಯ್ತಾ ಇರ್ತಾರೆ. ಫ್ಯಾಕ್ಟ್ ನಂಬರ್ 2, ಎಟಿಎಂ ಇಂದ ಕಾಸು ತೆಗ್ದಾದ್ಮೇಲೆ ಕಮ್ಮಿ ಇದ್ರು ಎಟಿಎಂ ಶಾರ್ಟ್ ಅನ್ನು ತಿಳ್ಕೊಳಕ್ಕಾಗಲ್ಲ ಅಂತ ಗೊತ್ತಿದ್ರು ಅದ್ರ ಮುಂದೆ 3 ಸತಿ ಏಣಿಸ್ಬಿಟ್ಟು ಹೋಯ್ತಾರೆ. ಫ್ಯಾಕ್ಟ್ ನಂಬರ್ 3, ಚಳಿ ಜಾಸ್ತಿ ಅಂತ ಕ್ಯಾಂಪ್ ಫೈರ್ ಹಾಕಿದ್ರೆ ನಾವ್ ಎಲ್ಲೇ ಕೂತ್ಕೊಂಡು ಬೋಳಿ ಮಗನ್ ಹೋಗಿ ನಮ್ಮ ಮುಖಕ್ಕೆ ಬರುತ್ತೆ. ಹಲೋ, ಹಾ ಹೇಳ್ರಿ. ನಾವು ಸರ್ವೆ ಆಫೀಸರ್ ಮಾತಾಡೋದ್ರಿ. ನಾವು ನಿಮ್ ಮನೆ ಬಗ್ಗೆ ಸರ್ವೆ ಮಾಡ್ಬೇಕಂತ ಕಾಲ್ ಮಾಡಿದೀವಿ. ಹಾ ಕೇಳ್ರಿ ಸರ್, ಏನ್ ಬೇಕ್ರಿ? ಹಾ ಹೇಳು, ನೀವು ಎಷ್ಟ್ ಮಂದಿ ಮಕ್ಳ? ನಾವ 2 ಜನ ರೀ. ಹಾ ಅದಕ್ಕೆ ನಿಮ್ಗ ಎಷ್ಟು ಜನ ಮಕ್ಕಳ್ರಿ? ಯಾವ ಗಂಡು ಹೆಣ್ಣು ರೀ? ಗಂಡ ಎಷ್ಟ್ರಿ? 2 ರೀ. ಹೆಣ್ ಮಕ್ಳು ಇಲ್ರಿ. ನಿಮ್ಮವ್ನು ಸಾಲಿಗೆ ಎಷ್ಟನೇ ಹೊಕ್ಕರಿ? ಯಾವ ಸಣ್ಣವ ದೊಡ್ಡವ್ರಿ? ದೊಡ್ಡವ್ ಹೇಳಪ್ಪ 5ನೇ ಹೊಕ್ಕನ್ರಿ. ಸಣ್ಣವ ಅವ 5ನೇ ಹೊಕ್ಕನ್ರಿ. ನಿಮ್ಮವ್ನ ಇಬ್ರು ಅಷ್ಟ ಹೊಕ್ಕಾರ ಹೇಳಕ್ ಬರತ್ತಿಲ್ಲ ನಿಂಗ? ಹಾ ಇಬ್ಬರದು ಹೆಸರು ಏನವ್ರದ? ಯಾರ ಸಣ್ಣವಂದ ದೊಡ್ಡವಂದ್ರಿ? ಮಾರಾಯ ದೊಡ್ಡವಂದ ಹೇಳಪ್ಪ. ನಿಮ್ಮವ್ನ ಸಿದಾ ಮಾತಾಡೋ ಯಾಕ? ಸರ್ 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 ಅವನ ಹೆಸರ ನಿಮ್ಮವ್ನ್ರಿ. ಎಂತ ಹೆಸರು ಇದ? ಸಣ್ಣವಂದ ಹೆಸರು ಏನಂಗಾದ್ರ ನಿಮ್ಮ ಐ ತಗದ ಎಂತ ಹೆಸರು? ನಿಮ್ ಅಡ್ರೆಸ್ ನಾಚಿಕಿಲ್ಲ ನಾವರ್ರಿ. ಒಳ್ಳೇದ್ ಮಾಡ್ತಾ ನಿನ್ ಜನ್ಮಕ್ಕೆ ಹೋಗೋ ಮಗ. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಏನಾಗುತ್ತೋ? ನಿನಗೇನ್ ಅನ್ನಲ್ವೋ? ಬಾ ಈಚೆ. ಎಲ್ಲಿದ್ಯಾ? ನಾನು ನಿಮ್ ಡ್ಯಾಡಿ ನಿನ್ ಮೇಲೆ ಜೀವನೇ ಇಟ್ಟಿದೀವೋ. ಎಲ್ಲಿದ್ಯೋ? ವಾಸು ಫೇಲ್ ಅನ್ನೋದೆಲ್ಲ ನಿನ್ ಜೀವನದಲ್ಲಿರೋ ಫಸ್ಟ್ ಚಾಪ್ಟರ್ ಅಷ್ಟೇ. ನಿನ್ ಜೀವನ ಅನ್ನೋ ಬುಕ್ಕರ್ ಇನ್ನೂ ಬೇಜಾನ್ ಪೇಜಸ್ ಇದಾವೆ. ಸಪ್ಲಿಮೆಂಟ್ ಕಟ್ಕೊಂಡ್ ಪಾಸ್ ಆಗಿ ಬಾ ಮಗ, ನಿಂಗೇನ್ ಮಾಡಲ್ಲ. ಪ್ಲೀಸ್ ಮಗು, ಪ್ಲೀಸ್ ಕಂದ. ಎಲ್ಲಿದ್ಯಾ? ಈಚೆ ಬಾರೋ. ಮಮ್ಮಿ ಏ ಬಟ್ಟಿ ಮಗ, ಅಲ್ಲೋ ನೋಡ್ರಿ, ಹೊಡಿರಿ, ತುಳಿರಿ, ಹಾಕೊಂಡ್ ಚಚ್ರಿ. ಮಾಮ್, ನಾಳೆ ನಮ್ ಚಿಕ್ಕಪ್ಪನ ಮಗಳದ್ ಮದ್ವೆ ಐತೆ, ಎಲ್ಲಾರು ಬಂದ್ಬಿಡಿ, ಮಿಸ್ ಮಾಡ್ಬೇಡಿ. ಏನ್ ಮಾಮ್ ಊಟ ಫುಲ್ ಸ್ಪೆಷಲ್. ಏನ್ ಸ್ಪೆಷಲ್? ಮದ್ವೆಲ್ 1 ಅವರ್ ಬ್ರೇಕ್ ಇರುತ್ತೆ. ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಯಾಕೆ ಮಾಮ್ ಲಂಚ್ ಬ್ಯಾಗ್ ತಂದ್ಬಿಡ್ತೀವಿ ಬಿಡು. ಈಜಿ ಏನಾರು ಐತಾ ಇಲ್ಲ, ನಾವು ಮನೆಯಿಂದ ಇಯರ್ಫೋನ್ ತಂದ್ಬಿಡ್ಬೇಕಾ? ಒಂದ್ಸತಿ ಮನೆಗೆ ಹೋದ್ರೆ ಅಷ್ಟೇ ಮಾಮ್ ಲಾಕು, ಮತ್ತೆ ಆಚೆ ಬಿಡಲ್ಲ. ಬ್ರೇಕ್ ಅಂತ ಡೈರೆಕ್ಟ್ ಮನೆಯಿಂದ ತಿನ್ಕೊಂಬಂದ್ಬಿಡ್ತೀವಿ ಬಿಡು. ಮಾಮ್ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕಾ ಕಲರ್ ಡ್ರೆಸ್? 10 ನಿಮಿಷ ಟಾಯ್ಲೆಟ್ ಬ್ರೇಕ್ ಹೋಯ್ತೈತಾನೆ. ಶೂಸ್ ಪಾಲಿಶ್ ಮಾಡಿಲ್ಲ, ನೈಲ್ಸ್ ಕಟ್ ಮಾಡಿಲ್ಲ ಅಂತ ಹೊಡೆಯಲ್ಲ ತಾನೆ. ಬಿಡು ಮಚ, ಅವ್ನ್ ಮಾತಾಡ್ಲ ಹೇಳ ಮಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನಮ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಕ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದಿಲ್ಲ, ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹೊಟ್ಟೆ ಎಷ್ಟು ಉರ್ತಾವ್ರು. ಅಚ್ಚಾ ಅಣ್ಣವ್ರೆ, ನಂಗೆ ಒಂಚೂರು ಅಡ್ರೆಸ್ ಹೇಳ್ತೀರಾ? ನಂಗೆ ಮರು ಕಾಯಿಲೆ ಐತೆ, ಎಲ್ಲ ಮರ್ತೋಗ್ಬಿಡ್ತೀನಿ ನಾನು. ಅದು ತೋರಿಸಿ ಹೇಳ್ತೀನಿ ಅಡ್ರೆಸ್. ಯಾವ ಅಡ್ರೆಸ್ ಹೇಳ? ಯಾವ ವರ್ಷ ನೀನ್ ಯಾವ ಫಸ್ಟ್? ಇದು ಹಾರುತ್ತೆ ಆದ್ರೆ ಅಕ್ಕಿ ಅಲ್ಲ. ಏನು ಹಾರುತ್ತೆ ಅಕ್ಕಿ ಅಲ್ಲ? ಕೋಳಿ ಅಲ್ಲ, ಬಾತ್ಕೋಳಿ. ಲೋ, ಬಾತ್ಕೋಳಿ ಎಲ್ಲೋ ಹಾರುತ್ತೆ? ನಮ್ಮನೆ ಹತ್ರ ಹಾರುತ್ತಪ್ಪ. ಸರಿ, ಇನ್ನೊಂದ್ ಕ್ವಶನ್. ಇದಕ್ಕೆ ಕೊಂಬಿರುತ್ತೆ ಆದ್ರೆ ಗೂಳಿ ಅಲ್ಲ. ಏನು? ಕೊಂಬಿರುತ್ತೆ ಗೂಳಿ ಅಲ್ಲ. ಜಿಂಕೆ ಇಲ್ಲ, ಗಂಡು ಜಿಂಕೆ. ಅಷ್ಟೇ ಗೊತ್ತಿಲ್ವಾ? ಹೆಣ್ಣು ಜಿಂಕೆ ಕೊಂಬಿರಲ್ಲ. ಮರ್ತೋಗ್ಬಿಟ್ಟಿದ್ದೆ ಶಿಷ್ಯ. ಸರಿ, 3ನೇ ಕ್ವಶನ್. ಇದಕ್ಕೆ ಬಾಲ ಇರುತ್ತೆ ಆದ್ರೆ ಕೋತಿ ಅಲ್ಲ. ಏನು? ಬಾಲ ಇರುತ್ತೆ ಕೋತಿ ಅಲ್ಲ. ಬೆಕ್ಕು ಅಲ್ಲ, ನಾಯಿ. ಓಡ, ಹಂಗೋದ್ರೆ ಬಾಲ ಎಲ್ಲ ಪ್ರಾಣಿಗೂ ಇರುತ್ತೆ, ಆದ್ರೆ ನನ್ ಕ್ವಶನ್ ಆನ್ಸರ್ ಇದ್ದಿದ್ ನಾಯಿ. ಆಯ್ತು, ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಕೇಳು. ಈ ಕೇಳಿರೋ 3 ಕ್ವಶನ್ಗೂ ಒಂದೇ ಆನ್ಸರ್ ಹೇಳಪ್ಪ. ಹಕ್ಕಿ ಅಲ್ಲ ಹಾರುತ್ತೆ, ಗೂಳಿ ಅಲ್ಲ ಗುಮ್ಮುತ್ತೆ, ಬಾಲ ಐತೆ ಕೋತಿ ಅಲ್ಲ. ಏನ್ ಹೇಳಪ್ಪ? ಇದು ಗೊತ್ತು ಶಿಷ್ಯ ನಂಗೆ. ಹೇಳೋ. ಪಟ ಅಲ್ಲ, ಗಾಳಿಪಟ. ಈ ತರ ಕೊಟ್ರೆ ಜನಗಳಿಗೆ ಯಾರು ನನ್ನ ಯಾಕೆ ಅರೆಸ್ಟ್ ಮಾಡಿದೀರಾ ಸರ್? ನಿನ್ ಹೆಂಡತಿ ಏನ್ ಮಾಡೋಳು ಗೊತ್ತಾ? ಯಾವನೋ ಲೋಫರು ರೋಡಲ್ಲಿ ನನ್ನ ಹೆಂಡತಿ ನೋಡಿ ವಿಷಲ್ ಹೊಡಿತಿದ್ನಂತೆ. ಬಾ ಅಂತ ಸಿಗ್ನಲ್ ಬೇರೆ ಕೊಡ್ತಾ ಇದ್ನಂತೆ. ಅದಕ್ಕೆ ಅವ್ನ್ಗೆ ತಪ್ಪಲಿ ತಗೊಂಡ್ ನೋಡಿ ಅಂತ ನಾನೇ ಹೇಳಿದ್ದು. ಅಯ್ಯೋ ಬೋಳಿ ಮಗನೇ, ನೀನ್ ಹೆಂಡತಿ ಹೊಡೆದಿರೋದು ಟ್ರಾಫಿಕ್ ಪೊಲೀಸ್ ಅವ್ನ್ಗೆ.
ಅಲ್ಲ ಮಚ್ಚ ಬೋರ್ ಹೊಡಿತಿದೆ ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ ಕೇಳಿಸ್ಕೊ. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇಸ್ಕೊಂಡ್ ಸತ್ತೋದ್ನಂತೆ. ಸ್ಟೋರಿ ಅಲ್ಲ ಅದರ ಡಿಫ್ರೆಂಟ್ ಆಗಿರೋದು ಹೇಳು ಯಾವ್ದಾರು. ಡಿಫ್ರೆಂಟಾ ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಒಬ್ಬ ಮೂಗ ಒಂದೇ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ ಲವ್ ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವಿಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳಲ್ಲ. ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿ ಅವ್ರ ಅಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿ ಅವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಡಿಶಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ. ಹುಡುಗಿ ಸತ್ತೋಯ್ತಾಳೆ.